ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಫಸ್ಟ್ ಚಾಪ್ಟರ್ ಫುಡ್ ಅದರದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಡಿಫಿಕಲ್ಟ್ ಕ್ವಶನ್ ಆನ್ಸರ್ಸು ಲೆಸನ್ ಇನ್ಸೈಡ್ ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸೇಮ್ 6th ಕ್ಲಾಸ್ದೆ ಸೆಕೆಂಡ್ ಚಾಪ್ಟರ್ ಕಾಂಪೊನೆಂಟ್ಸ್ ಆಫ್ ಫುಡ್. ಕನ್ನಡದಲ್ಲಿ ಕಾಂಪೊನೆಂಟ್ಸ್ ಆಫ್ ಫುಡ್ ಅಂದರೆ ಆಹಾರದ ಘಟಕಗಳು ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಪಾರ್ಟ್ 1 ಮಾಡಿದ್ದೀನಿ. ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸ್, ನೇರ ಮತ್ತು ಸುಲಭ ಪ್ರಶ್ನೆಗಳು ಮತ್ತು ಉತ್ತರಗಳು. ಇದು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ತೆಗೆದಿರೋದು. ಓಕೆನಾ? ಲೆಟ್ಸ್ ವಿ ಸ್ಟಾರ್ಟ್ ದ ಫಸ್ಟ್ ಯೂನಿಟ್ 2.1. ವಾಟ್ ಡು ಡಿಫ್ರೆಂಟ್ ಫುಡ್ ಐಟಮ್ಸ್ ಕಂಟೈನ್? ಹಾಗಂದ್ರೆ ಏನರ್ಥ? ಇಲ್ಲಿ 2.1 ಯೂನಿಟ್ ವಿವಿಧ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿರುತ್ತವೆ. ಆಹಾರದಲ್ಲಿ ಎಷ್ಟೊಂದು ಟೈಪ್ಸ್ ಇದೆ, ಅವು ಏನನ್ನು ಒಳಗೊಂಡಿರುತ್ತೆ, ಆಹಾರದಲ್ಲಿ ಏನೇನೆಲ್ಲ ಇರುತ್ತೆ. ನಾವು ಫಸ್ಟ್ ಚಾಪ್ಟ್ರಲ್ಲಿ ಆಹಾರವನ್ನು ತೆಗೆದುಕೊಳ್ಬೇಕು, ಆಹಾರವನ್ನು ತಿನ್ನಬೇಕು, ಶಕ್ತಿ ಬರುತ್ತೆ ಅಂತೆಲ್ಲ ಹೇಳಿದ್ವಿ. ಆದರೆ ಆಹಾರದಲ್ಲಿ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೆಕೆಂಡ್ ಚಾಪ್ಟರ್ ಆಹಾರದ ಘಟಕಗಳು 2.1. ಆಹಾರದಲ್ಲಿ ವಿವಿಧ ಆಹಾರ, ವಾಟ್ ಡು ಡಿಫ್ರೆಂಟ್ ಫುಡ್ ಐಟಮ್ಸ್ ಕಂಟೈನ್, ವಿವಿಧ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿರುತ್ತವೆ ಅಂತ. ಸಿ ದ ಫಸ್ಟ್ ಕ್ವಶನ್, ವಾಟ್ ಈಸ್ ನ್ಯೂಟ್ರಿಯೆಂಟ್ಸ್? ಗಿವ್ ಎಕ್ಸಾಂಪಲ್. ಹಾಗಂದ್ರೆ ಏನರ್ಥ? ಪೋಷಕಾಂಶಗಳು ಎಂದರೇನು? ಉದಾಹರಣೆ ಕೊಡಿ. ಸಿ ದ ಆನ್ಸರ್. ನ್ಯೂಟ್ರಿಯೆಂಟ್ಸ್ ಆರ್ ಕೆಮಿಕಲ್ ಕಾಂಪೌಂಡ್ಸ್ ಇನ್ ಫುಡ್ ದಟ್ ಹೆಲ್ಪ್ ಆರ್ಗಾನಿಸಮ್ಸ್ ಫಂಕ್ಷನ್ಸ್ ಆ್ಯಂಡ್ ಸ್ಟೇ ಹೆಲ್ತಿ. ಪೋಷಕಾಂಶಗಳು ಅಂದ್ರೇನು? ಪೋಷಕಾಂಶಗಳು ಅಂದರೆ ಇದು ಆಹಾರದಲ್ಲಿನ ರಾಸಾಯನಿಕ ಸಂಯುಕ್ತಗಳಾಗಿದೆ. ಇದು ಫುಡ್ ದಟ್ ಹೆಲ್ಪ್ ಆರ್ಗಾನಿಸಮ್ಸ್ ಫಂಕ್ಷನ್ ಅಂಡ್ ಸ್ಟೇ ಹೆಲ್ತಿ. ಇದು ಜೀವಿಗಳು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಮತ್ತು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತೆ. ಅದನ್ನು ಹೇಳಿರೋದು. ನ್ಯೂಟ್ರಿಯೆಂಟ್ಸ್ ಆರ್ ಕೆಮಿಕಲ್ ಕಾಂಪೌಂಡ್ಸ್. ಈ ಪೋಷಕಾಂಶ ಅನ್ನೋದು ಆಹಾರದಲ್ಲಿ ರಾಸಾಯನಿಕ ವಸ್ತುಗಳಾಗಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫುಡ್ ದಟ್ ಹೆಲ್ಪ್ ಆರ್ಗಾನಿಸಮ್ಸ್ ಫಂಕ್ಷನ್. ನಮ್ಮ ದೇಹದಲ್ಲಿರುವಂತಹ ಆರ್ಗನ್ಗಳು, ದೇಹದಲ್ಲಿರುವಂತಹ ಭಾಗಗಳು ಅದು ಕಾರ್ಯನಿರ್ವಹಿಸೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಸ್ಟೇ ಹೆಲ್ತಿ, ಮತ್ತು ನಮ್ಮ ದೇಹವನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತೆ. ಯಾವುದು? ಈ ಪೋಷಕಾಂಶಗಳು. ಅದಲ್ಲದೆ ಇನ್ನೊಂದು ಡೆಫಿನೇಷನ್ ಸಹ ನಾವು ಬರಿಬೋದು. ಸಿಂಪಲ್ ಡೆಫಿನೇಷನ್. ನ್ಯೂಟ್ರಿಯೆಂಟ್ಸ್ ಆರ್ ಸಬ್ಸ್ಟೆನ್ಸಸ್ ಇನ್ ಫುಡ್ ದಟ್ ಹೆಲ್ಪ್ ಆರ್ಗಾನಿಸಮ್ಸ್ ಗ್ರೋ, ಡೆವಲಪ್, ರಿಪ್ರೊಡ್ಯೂಸ್ ಆ್ಯಂಡ್ ಮೇಕ್ ಎನರ್ಜಿ. ಅದಲ್ಲದೆ ಪೋಷಕಾಂಶಗಳೇನು? ಇದು ಆಹಾರದಲ್ಲಿರುವಂತಹ ಒಂದು ರಾಸಾಯನಿಕ ವಸ್ತು ಅಥವಾ ವಸ್ತು. ಫುಡ್ ದಟ್ ಹೆಲ್ಪ್ ಆರ್ಗಾನಿಸಮ್ಸ್ ಗ್ರೋ, ಇದು ಸಹ ಅಂಗಾಂಗಗಳ ಬೆಳವಣಿಗೆಗೆ, ಅದು ವೃದ್ಧಿಯಾಗೋದಕ್ಕೆ, ಮತ್ತು ಅದು ರಿಪ್ರೊಡ್ಯೂಸ್ ಅಂದರೆ ಮತ್ತೆ ಪುನರುತ್ಪತ್ತಿ ಮಾಡೋದಕ್ಕೆ, ಆಹಾರ ದೇಹದಲ್ಲಿರುವಂತಹ ಪೋಷಕಾಂಶಗಳು ಸೆಲ್ಸನ್ನು, ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗುತ್ತೆ, ಆ ರೀತಿಯಲ್ಲಿ ಪುನರುತ್ಪತ್ತಿ ಆಗೋದಕ್ಕೆ. ಮತ್ತು ಮೇಕ್ ಎನರ್ಜಿ. ಮೇಕ್ ಎನರ್ಜಿ ಅಂದ್ರೇನು? ಶಕ್ತಿಯನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ದೇಹವನ್ನು ದೇಹದ ಬೆಳವಣಿಗೆಗೆ ಆರ್ಗಾನಿಸಮ್ಸ್ ಗ್ರೋ ಆ್ಯಂಡ್ ಡೆವಲಪ್, ಅಭಿವೃದ್ಧಿ ಆಗೋದಕ್ಕೆ, ಮತ್ತು ರಿಪ್ರೊಡ್ಯೂಸ್ ಅಂದರೆ ಸಂತಾನೋತ್ಪತ್ತಿಗೆ, ಅದಲ್ಲದೆ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಂತಹದನ್ನು ಸಹ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಓಕೆನಾ? ಉದಾಹರಣೆ ಯಾವ್ದ್ಯಾವುದು? ಈ ನ್ಯೂಟ್ರಿಯೆಂಟ್ಸ್ಗಳು ಯಾವುದು? ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳು ಯಾವ್ಯಾವುದು ಅಂತ. ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಫ್ಯಾಟ್ಸ್ ಇದೆ, ವಿಟಮಿನ್ಸ್ ಇದೆ, ವೈಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಡಯಟರಿ ಫೈಬರ್ಸ್. ಕಾರ್ಬೋಹೈಡ್ರೇಟ್ನ ಏನಂತ ಕರಿತೀವಿ? ನಾವು ಕಾರ್ಬೋಹೈಡ್ರೇಟ್ ಅಂತಲೇ ಕರಿತೀವಿ ಕನ್ನಡದಲ್ಲೂ. ಪ್ರೋಟೀನ್ಸ್ ಅಂತಲೇ ಕರಿತೀವಿ. ಫ್ಯಾಟ್ಸ್ನ ಕೊಬ್ಬು ಅಂತ ಕರಿತೀವಿ ಕನ್ನಡದಲ್ಲಿ. ವಿಟಮಿನ್ಗಳು ಅಂತಲೇ ಕರಿತೀವಿ. ಮಿನರಲ್ಸ್ನ ಖನಿಜಗಳು ಅಂತ ಕರಿತೀವಿ. ಡಯಟರಿ ಫೈಬರ್ಸ್ನ ಆಹಾರದ ನಾರುಗಳು ಅಂತ ಕರಿತೀವಿ. ಇದು ನ್ಯೂಟ್ರಿಯೆಂಟ್ಸ್ಗೆ, ಪೋಷಕಾಂಶಗಳಿಗೆ ಉದಾಹರಣೆ. ಗಿವ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಿಯೆಂಟ್ಸ್ ಅಂದರೆ ಇದನ್ನು ಬರಿಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್,
ಮಿನರಲ್ಸ್ ಆ್ಯಂಡ್ ಡಯಟರಿ ಫೈಬರ್ಸ್ ಆರ್ ದ ಎಕ್ಸಾಂಪಲ್ ಆಫ್ ನ್ಯೂಟ್ರಿಯೆಂಟ್ಸ್. ಓಕೆನಾ. ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಇದು ಆಹಾರದಲ್ಲಿ ಇರೋದ್ರಿಂದನೇ ನಮ್ಮ ದೇಹಕ್ಕೆ ಶಕ್ತಿ ಒದಗುತ್ತೆ ಮತ್ತು ನಮ್ಮ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ನೆಕ್ಸ್ಟು ಸಂತಾನೋತ್ಪತ್ತಿಗೂ ಸಹ ಸಹಾಯ ಮಾಡುತ್ತೆ. ಓಕೆನಾ. ಸಿ ದ ಸೆಕೆಂಡ್ ಕ್ವಶನ್. ಎಕ್ಸ್ಪ್ಲೈನ್ ದ ಟೆಸ್ಟ್ ಫಾರ್ ಸ್ಟಾರ್ಚ್. ಎಕ್ಸ್ಪ್ಲೈನ್ ದ ಟೆಸ್ಟ್ ಫಾರ್ ಸ್ಟಾರ್ಚ್ ಅಂತ ಇದೆ. ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನ? ಟೆಸ್ಟ್ ಫಾರ್ ಸ್ಟಾರ್ಚ್ ಅಂದರೆ ಪಿಷ್ಟ ಪರೀಕ್ಷೆ. ಇದು ಯಾವುದಕ್ಕೆ? ಇಲ್ಲಿ ನಾನು ಹೇಳಿದೆ ಅಲ್ವಾ, ನ್ಯೂಟ್ರಿಯೆಂಟ್ಸ್ಗಳು ಯಾವ್ಯಾವುದು, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ವಿಟಮಿನ್ಸ್ ಅಂತ. ಇದು ಟೆಸ್ಟ್ ಫಾರ್ ಸ್ಟಾರ್ಚ್ ಯಾವುದಕ್ಕೆ ಅಂದರೆ ಕಾರ್ಬೋಹೈಡ್ರೇಟ್ಸ್. ಆಹಾರದಲ್ಲಿ ಇದೆಲ್ಲ ಇರುತ್ತೆ ಪೋಷಕಾಂಶಗಳು ಅಂತ ಹೇಳಿದ್ವಿ ಅಲ್ವಾ, ಆದರೆ ಅದೆಲ್ಲ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಅದಕ್ಕೆ ಪರೀಕ್ಷೆಗಳು, ಟೆಸ್ಟನ್ನು ಮಾಡಬೇಕು. ಮಾಡಿದ್ರೆ ತಾನೇ ಎಲ್ಲರೂ ನಂಬೋದು ಮತ್ತು ಅದು ಗೊತ್ತಾಗೋದು ನಮಗೂ ಸಹ. ಇಲ್ಲಿ ಆಹಾರದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಟೆಸ್ಟ್ ಫಾರ್ ಸ್ಟಾರ್ಚ್ ಅನ್ನು ಮಾಡ್ತಾರೆ, ಅಂದರೆ ಪಿಷ್ಟ ಪರೀಕ್ಷೆಯನ್ನು ಮಾಡ್ತಾರೆ. ಓಕೆನಾ. ಇಲ್ಲಿ ಕೇಳ್ಬೋದು, ದ ಟೆಸ್ಟ್ ಫಾರ್ ಸ್ಟಾರ್ಚ್ ಈಸ್ ಟ್ವಿಸ್ಟೆಡ್ ಕ್ವಶನ್ ಕೇಳ್ಬೋದು. ಇಟ್ ಈಸ್ ಐಡೆಂಟಿಫಿಕೇಶನ್ ಆಫ್ ವಿಚ್ ನ್ಯೂಟ್ರಿಯೆಂಟ್ ಅಂತ. ಇದು ಯಾವ ಪೋಷಕಾಂಶವನ್ನು ಕಂಡುಹಿಡಿಯಲು ಈ ಪಿಷ್ಟ ಪರೀಕ್ಷೆಯನ್ನು ಮಾಡ್ತಾರೆ ಅಂತ. ಆವಾಗ ನೀವು ಕಾರ್ಬೋಹೈಡ್ರೇಟ್ ಅಂತ ಬರೀಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ ಆಹಾರದಲ್ಲಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಟೆಸ್ಟ್ ಫಾರ್ ಸ್ಟಾರ್ಚ್ ಟೆಸ್ಟನ್ನು ಮಾಡ್ತಾರೆ ಅಥವಾ ಪಿಷ್ಟ ಪರೀಕ್ಷೆಯನ್ನು ಮಾಡ್ತಾರೆ. ಅದು ಹೇಗೆ ಅಂತ ನೋಡೋಣ. ಓಕೆನಾ. ಇಲ್ಲಿ ನೋಡಿ, ಟೆಸ್ಟ್ ಫಾರ್ ಸ್ಟಾರ್ಚ್. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಆರ್ ರಾ ಇಂಗ್ರೀಡಿಯೆಂಟ್ಸ್. ಹಾಗಂದ್ರೇನು? ಒಂದು ಸೆಕೆಂಡ್. ಯಾವುದಾದ್ರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಯಾವುದಾದ್ರೂ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳಿ, ಅಥವಾ ಯಾವುದಾದ್ರೂ ರಾ ಮೆಟೀರಿಯಲ್ ಅಂದರೆ ಹಸಿ ಆಹಾರ, ಕಚ್ಚಾ ಪದಾರ್ಥ ಅಂತ ಕರಿತೀವಿ. ಪುಟ್ 2 to 3 drops ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್. ಇನ್ನು ನೀವು ನೆನಪಿಟ್ಕೋಬೇಕು, ಪಿಷ್ಟ ಪರೀಕ್ಷೆಯನ್ನು, ಸ್ಟಾರ್ಚ್ ಟೆಸ್ಟನ್ನು ಮಾಡೋದಕ್ಕೆ ಬಳಸುವಂತಹ ರಾಸಾಯನಿಕ ದ್ರವ ಯಾವುದು ಅಂದರೆ ಅಯೋಡಿನ್ ಸೊಲ್ಯೂಷನ್, ಅಯೋಡಿನ್ ದ್ರಾವಣ ಅಂತ ಕರಿತೀವಿ. ಈ ಅಯೋಡಿನ್ ದ್ರಾವಣವನ್ನು ಯಾವುದಾದ್ರೂ ಆಹಾರ ಪದಾರ್ಥದ ಮೇಲೆ ಹಾಕಿದ್ರೆ, ಅಬ್ಸರ್ವ್ ಇಫ್ there is any change in the color of the food item, did it turns blue or black. ಇಲ್ಲಿ ಏನು ಹೇಳಿದ್ದಾರೆ, ಯಾವುದಾದ್ರೂ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳಿ, ಆಹಾರ ಪದಾರ್ಥದ ಮೇಲೆ 2 ರಿಂದ 3 ಹನಿ, ಪುಟ್ 2 to 3 drops ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್, 2 ರಿಂದ 3 ಹನಿ ಅಯೋಡಿನ್ ದ್ರಾವಣವನ್ನು ಹಾಕಿ, ದುರ್ಬಲವಾದಂತಹ ಅಯೋಡಿನ್ ದ್ರಾವಣ ಇದು ಡೈಲ್ಯೂಟ್. ಇದು ಸೊಲ್ಯೂಷನಲ್ಲಿ 2 ರೀತಿ ಬರುತ್ತೆ, ಡೈಲ್ಯೂಟ್ ಮತ್ತು ಕಾನ್ಸಂಟ್ರೇಟ್ ಅಂತ, ಪ್ರಬಲ ಮತ್ತು ದುರ್ಬಲ ಅಂತ. ಇಲ್ಲಿ ದುರ್ಬಲವಾದಂತಹ ಅಯೋಡಿನ್ ದ್ರಾವಣವನ್ನು ಹಾಕಿ ಆ ಆಹಾರದ ಮೇಲೆ ಹಾಕಿದ ತಕ್ಷಣ ಡಿಡ್ ಇಟ್ ಟರ್ನ್ಸ್ ಬ್ಲೂ ಆರ್ ಬ್ಲ್ಯಾಕ್, ಇದು ಗಾಢವಾದ ನೀಲಿ ಅಥವಾ ಗಾಢವಾದ ಕಪ್ಪು ಬಣ್ಣಕ್ಕೆ ಏನಾದರೂ ತಿರುಗುತ್ತಾ ಅಂತ ಕ್ವಶನ್ ಕೇಳಿದ್ದಾರೆ. ಎ ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದಟ್ ಇಟ್ ಕಂಟೈನ್ಸ್ ಸ್ಟಾರ್ಚ್. ಯಾವ ಆಹಾರ ಪದಾರ್ಥದ ಮೇಲೆ ಹಾಕ್ತೀರಾ ಈ ಅಯೋಡಿನ್ ದ್ರಾವಣವನ್ನು, ಅದೇನಾದರೂ ಕಡು ನೀಲಿ ಮತ್ತು ಕಡು ಕಪ್ಪು ಬಣ್ಣ ಏನಾದರೂ ಆಹಾರದ ಬಣ್ಣ ತಿರುಗಿದ್ರೆ ಇಟ್ ಇಂಡಿಕೇಟ್ಸ್ ಕಂಟೈನ್ಸ್ ಎ ಸ್ಟಾರ್ಚ್, ಅಂದರೆ ಆಹಾರದಲ್ಲಿ ಸ್ಟಾರ್ಚ್ ಇದೆ, ಅಂದರೆ ಕಾರ್ಬೋಹೈಡ್ರೇಟ್ ಇದೆ ಆಹಾರದಲ್ಲಿ ಅಂತ ಅರ್ಥ. ರಿಪೀಟ್ ದಿಸ್ ಟೆಸ್ಟ್ ವಿತ್ ದ ಅದರ್ ಫುಡ್ ಐಟಮ್ಸ್ ಟು ಫೈಂಡ್ ಔಟ್ ವಿಚ್ ಆಫ್ ದೀಸ್ ಕಂಟೈನ್ಸ್ ಸ್ಟಾರ್ಚ್. ಅದೇ ಥರ ಬೇರೆ ಆಹಾರ ಪದಾರ್ಥಗಳ ಮೇಲೂ ನೀವು ಮತ್ತೆ ಪುನಃ ಪರೀಕ್ಷೆಯನ್ನು ಮಾಡ್ಬೋದು. ಮಾಡಿ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ, ಅಂದರೆ ಅದರಲ್ಲಿ ಆಹಾರದಲ್ಲಿ ಸ್ಟಾರ್ಚ್ ಇದೆಯಾ ಅಥವಾ ಕಾರ್ಬೋಹೈಡ್ರೇಟ್ ಇದೆಯಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ತೊಗೊಂಡಿರೋದು ಟೆಸ್ಟಿಂಗ್ ಫಾರ್ ಸ್ಟಾರ್ಚ್ಗೆ ಪೊಟ್ಯಾಟೊ, ಆಲೂಗೆಡ್ಡೆಯನ್ನು ತೊಗೊಂಡಿದ್ದಾರೆ. ನೀವು ಲ್ಯಾಬಲ್ಲಿ ಮಾಡ್ಬೋದು. ಅಯೋಡಿನ್ ಸೊಲ್ಯೂಷನ್ ಮನೆಯಲ್ಲಿ ದೊರಕಲ್ಲ, ಅಥವಾ ಉಪ್ಪು ಹಾಕ್ಬೋದು ನೀವು, ಹರಳುಪ್ಪು ಇಲ್ಲ ಪುಡಿ ಉಪ್ಪು, ಅಯೋಡಿನ್ ಇರುತ್ತಲ್ವ ಅದರಲ್ಲಿ. ಆಲೂಗೆಡ್ಡೆಯನ್ನು ತಗೊಂಡು ಅದಕ್ಕೆ ಅಯೋಡಿನ್ ದ್ರಾವಣ, ಇದು ಆಲ್ಮೋಸ್ಟ್ ನೀಲಿ ಕಲರೇ ಇರುತ್ತೆ ಲ್ಯಾಬಲ್ಲಿರುವಂಥ ಅಯೋಡಿನ್ ದ್ರಾವಣ. ಆದರೆ ಆಲೂಗೆಡ್ಡೆಗೆ ಹಾಕಿದ ತಕ್ಷಣ ಅದು ಕಪ್ಪು ಬಣ್ಣಕ್ಕೆ, ನೀಲಿ ಬಣ್ಣಕ್ಕೆ, ತುಂಬ ಬ್ಲ್ಯಾಕಿಶ್ ಬ್ಲ್ಯಾಕ್ ಕಲರ್ ಬಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ. ಇಲ್ಲಿ ಆಲೂಗೆಡ್ಡೆಯನ್ನು ತಗೊಂಡಿದ್ದಾರೆ, ಆಲೂಗೆಡ್ಡೆಗೆ ಅಯೋಡಿನ್ ದ್ರಾವಣ ಹಾಕಿದ್ದಾರೆ.
ಆಳುಗಡ್ಡೆಗೆ ಅಯೋಡಿನ್ ದ್ರಾವಣ ಹಾಕಿದ್ರೆ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಓಕೆನಾ? ನೀವು ಲ್ಯಾಬಲ್ಲಿ ಒಂದ್ಸಲಿ ನಿಮ್ಮ ಕ್ಲಾಸಲ್ಲಿ ಟೆಸ್ಟ್ ಮಾಡಿಸಿದ್ರೆ ಮಾಡಿ ನೋಡಿ ನೀವು ಆಲೂಗಡ್ಡೆಯನ್ನು ತೊಗೊಂಡ್ಬಂದು. ಈ ರೀತಿ ಯಾವ ಆಹಾರ ಪದಾರ್ಥದ ಮೇಲೆ ಅಯೋಡಿನ್ ದ್ರಾವಣ ಹಾಕಿದ್ರೆ ಅದು ಕಪ್ಪು ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತೋ ಅಂತಹ ಪದಾರ್ಥಗಳಲ್ಲೆಲ್ಲ ಏನು ಸ್ಟಾರ್ಚ್ ಇದೆ, ಪಿಷ್ಟ ಇದೆ, ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ಅರ್ಥ. ಓಕೆನಾ? ಇದು ಫಸ್ಟ್ ಟೆಸ್ಟ್. ಸಿ ದ ಸೆಕೆಂಡ್ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೈನ್ ದ ಟೆಸ್ಟ್ ಫಾರ್ ಪ್ರೋಟೀನ್. ಅದು ಟೆಸ್ಟ್ ಫಾರ್ ಸ್ಟಾರ್ಚ್ ಯಾವುದಕ್ಕೆ? ಕಾರ್ಬೋಹೈಡ್ರೇಟ್ಗೆ. ಟೆಸ್ಟ್ ಫಾರ್ ಪ್ರೋಟೀನ್ಗೆ. ಇದಕ್ಕೆ ಯಾವುದೂ ಇನ್ನೊಂದು ಹೆಸರಿಲ್ಲ, ಡೈರೆಕ್ಟಾಗಿ ನೇರವಾಗಿ ಪ್ರೋಟೀನ್ ಅಂತಲೇ ಕೊಟ್ಬಿಟ್ಟಿದ್ದಾರೆ. ಪ್ರೋಟೀನ್ ಕಂಡುಹಿಡಿಯೋದಕ್ಕೆ, ಆಹಾರದಲ್ಲಿ ಪ್ರೋಟೀನ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ಯಾವ ಟೆಸ್ಟ್ ಮಾಡಬೇಕು ನೋಡೋಣ ಬನ್ನಿ. ಸಿ ದ ಆನ್ಸರ್. ಟೆಸ್ಟ್ ಫಾರ್ ಪ್ರೋಟೀನ್. ಟೇಕ್ ಸ್ಮಾಲ್ ಕ್ವಾಂಟಿಟಿ ಆಫ್ ಎ ಫುಡ್. ಇಟ್ ಟೆಸ್ಟಿಂಗ್ ಇಫ್ ದ ಫುಡ್ if you want to test is a solid, you first need to make a paste of it or powder it. ಏನು ಹೇಳ್ತಿದ್ದಾರೆ? ನೀವು ಈ ಪರೀಕ್ಷೆಯನ್ನು ಮಾಡಬೇಕು ಅಂದರೆ ಯಾವುದಾದ್ರೂ ಆಹಾರದ ವಸ್ತುವನ್ನು ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಆ ವಸ್ತುವನ್ನು ತೆಗೆದುಕೊಂಡು ಏನು ಮಾಡಬೇಕಾಗುತ್ತೆ? ಇಫ್ ಯು ವಾಂಟ್ ಟು ಟೆಸ್ಟ್ ಇನ್ ಎ ಸಾಲಿಡ್, ಯಾವುದಾದ್ರು ಘನ ಆಹಾರ ವಸ್ತುವನ್ನು ತಗೊಂಡ್ರೆ ಫಸ್ಟ್ ಯು ನೀಡ್ ಟು ಮೇಕ್ ಇಟ್ ಪೇಸ್ಟ್ ಆರ್ ಪೌಡರ್. ಆ ಘನ ಆಹಾರ ವಸ್ತುವನ್ನು ಫಸ್ಟ್ ಪುಡಿ ಮಾಡ್ಕೋಬೇಕು ಅಥವಾ ಪೌಡರ್ ಮಾಡ್ಕೋಬೇಕು. ಯಾಕಂದರೆ ಅದನ್ನು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಬೇಕು. ಗ್ರೈಂಡ್ ಆರ್ ಮ್ಯಾಶ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ದ ಫುಡ್ ಐಟಮ್. ಪುಟ್ ಸಮ್ ಆಫ್ ದಿಸ್ ಇನ್ ಎ ಕ್ಲೀನ್ ಟೆಸ್ಟ್ ಟ್ಯೂಬ್. ಅದನ್ನು ಪುಡಿ ಮಾಡಿ ಆ ಆಹಾರವನ್ನು ಈ ರೀತಿಯಾದಂಥ ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿ. ನಂತರ ಏನು? ಆ್ಯಡ್ 10 drops ಆಫ್ ವಾಟರ್ ಟು ಇಟ್ ಆ್ಯಂಡ್ ಶೇಕ್ ದ ಟೆಸ್ಟ್ ಟ್ಯೂಬ್. ಅದಕ್ಕೆ ಆಹಾರ ಪದಾರ್ಥವನ್ನು ಪುಡಿ ಮಾಡಿ ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿಬಿಟ್ಟು ಅದಕ್ಕೆ 10 ಹನಿ ನೀರನ್ನು ಈ ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಏನು ಶೇಕ್ ಮಾಡಿ, ಆ ಟೆಸ್ಟ್ ಟ್ಯೂಬನ್ನು ಶೇಕ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಯೂಸಿಂಗ್ ಎ ಡ್ರಾಪರ್, add 2 drops of solution of copper sulfate and 10 drops of solution of caustic soda to the test tube. ನೀರು ಹಾಕಿದ ನಂತರ 10 ಡ್ರಾಪ್ ನೀರು ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಈ ಡ್ರಾಪರ್, ಇದನ್ನು ಡ್ರಾಪರ್ ಅಂತ ಕರಿತೀವಿ. ಓಕೆನಾ? ಡ್ರಾಪರನ್ನು ತಗೊಂಡು 2 drops ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಹಾಕಬೇಕು. ಓಕೆನಾ? ಅದೇ ಥರ 10 drops ಆಫ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್. 2 drops ಆಫ್ ಕಾಪರ್ ಸಲ್ಫೇಟು, 10 drops ಆಫ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನನ್ನು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಿ ಶೇಕ್ ವೆಲ್ ಆ್ಯಂಡ್ ಲೆಟ್ ದ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಫಾರ್ ಎ ಫ್ಯೂ ಮಿನಿಟ್ಸ್. ವಾಟ್ ಡು ಯು ಸಿ? ಅದನ್ನು ಹಾಕ್ಬಿಟ್ಟು ಅವೆರಡನ್ನು ಹಾಕಿ ಶೇಕ್ ಮಾಡಿ ಸ್ವಲ್ಪ 10 minutes ವೆಯ್ಟ್ ಮಾಡಿ. ಡಿಡ್ ದ ಕಂಟೆಂಟ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಟರ್ನ್ ವೈಲೆಟ್? ಅದೆರಡನ್ನು ಹಾಕಿ ಶೇಕ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಈ ರೀತಿ ವೈಲೆಟ್ ಕಲರ್ ಇಲ್ಲಿ ಕಾಣ್ತಿದೆ ನೋಡಿ. ಈ ಹುಡುಗಂದು ಶರ್ಟ್ ಬ್ಲೂ ಇರೋದ್ರಿಂದ ಕಾಣ್ತಾ ಇಲ್ಲ, ಬಟ್ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ. ಇಲ್ಲಿ ವೈಲೆಟ್ ಕಲರ್, ಆಲ್ಮೋಸ್ಟ್ ಬ್ಲೂ ವೈಲೆಟ್ ಕಲರ್ ಏನಾದರೂ ಅದು ಆ ಬಣ್ಣಕ್ಕೆ ಬಂತು, ವೈಲೆಟ್ ಬಣ್ಣ ಬಂತು ಅಂದರೆ ಎ ವೈಲೆಟ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಇನ್ ದ ಫುಡ್ ಐಟಮ್. ಯಾವ ಆಹಾರಕ್ಕೆ ಈ ಕಾಸ್ಟಿಕ್ ಸೋಡಾ ಮತ್ತು ಕಾಪರ್ ಸಲ್ಫೇಟ್ ಹಾಕಿರಿ 10 minutes ಬಿಟ್ಟ ನಂತರ ಅದು ವೈಲೆಟ್ ಬಣ್ಣಕ್ಕೆ ಬರುತ್ತೋ ಆ ಆಹಾರ ಪದಾರ್ಥದಲ್ಲಿ ಏನಿದೆ ಅಂತ ಅರ್ಥ? ಪ್ರೆಸೆನ್ಸ್ ಆಫ್ ಪ್ರೋಟೀನ್. ಇದರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ಓಕೆನಾ? ನಾವು ಯು ಕ್ಯಾನ್ ರಿಪೀಟ್ ದಿಸ್ ಟೆಸ್ಟ್ ಫಾರ್ ಅದರ್ ಫುಡ್ ಐಟಮ್ಸ್. ಇಲ್ಲೂ ಅಷ್ಟೇ ಆಹಾರ ಬಿಟ್ಟು ಬೇರೆ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಅದಕ್ಕೂ ಸಹ ಇದೇ ರೀತಿಯಾದಂತಹ ಮರುಪರೀಕ್ಷೆಯನ್ನು ಮಾಡಿ ಆವಾಗ ಬೇರೆ ಆಹಾರ ಪದಾರ್ಥದಲ್ಲೂ ಪ್ರೋಟೀನ್ ಇದೆಯಾ ಇಲ್ವಾ ಅಂತ ತಿಳ್ಕೊಬೋದು ನಾವು. ಓಕೆನಾ? ಇದೆರಡೂ ಟೆಸ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ಟಾರ್ಚ್ ಟೆಸ್ಟ್ ಅಂದರೆ ಅದು ಕಾರ್ಬೋಹೈಡ್ರೇಟ್ ಟೆಸ್ಟು. ಕಾರ್ಬೋಹೈಡ್ರೇಟಲ್ಲಿ ಯಾವ ಕಲರ್ ಬರಬೇಕು? ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ಬಂದರೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ಅರ್ಥ. ಅದೇ ಥರ ಸೆಕೆಂಡ್ ಟೆಸ್ಟ್ ಯಾವುದು? ಪ್ರೋಟೀನ್ ಟೆಸ್ಟು. ಇದಕ್ಕೆ ಕಾಸ್ಟಿಕ್ ಸೋಡಾ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಯಾವುದಾದ್ರೂ ಫುಡ್ ಐಟಮ್ಗೆ ಹಾಕಿದ್ರೆ ಅದು ವೈಲೆಟ್ ಕಲರ್ನ ಟರ್ನ್ ಆದರೆ ಅದರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ನೀವು ನೆನ್ಪಿಟ್ಕೋಬೇಕು, ರಾಸಾಯನಿಕ ದ್ರವವನ್ನು ನೆನ್ಪಿಟ್ಕೋಬೇಕು, ಯಾವುದಕ್ಕೆ ಯಾವ ದ್ರವ ಹಾಕಬೇಕು ಅಂತ. ಅದೇ ಥರ ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ ಅಂತಲೂ ಸಹ ನೆನ್ಪಿಟ್ಕೋಬೇಕು. ಯಾಕಂದರೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ವೆನ್ ದ ಫುಡ್ ಐಟಮ್ ಆ್ಯಡ್
ಅಯೋಡಿನ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಡ್ಯಾಶ್ ಕಲರ್. ಯಾವ್ದಾದ್ರು ಆಹಾರ ಪದಾರ್ಥಕ್ಕೆ ಅಯೋಡಿನ್ ಸೊಲ್ಯೂಷನ್ ಅನ್ನು ಹಾಕಿದ್ರೆ ಇದು ಯಾವ ಬಣ್ಣಕ್ಕೆ ತಿರುಗುತ್ತೆ. ಅಥವಾ ದ ಫುಡ್ ಐಟಮ್ಸ್ ಆ್ಯಡ್ ಅಯೋಡಿನ್ ಸೊಲ್ಯೂಷನ್ ಇಟ್ ಟರ್ನ್ಸ್ ಬ್ಲೂ ಬ್ಲ್ಯಾಕ್ ಕಲರ್ ವಿಚ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ ಈಸ್ ಪ್ರೆಸೆಂಟ್. ಯಾವ್ದಾದ್ರು ಆಹಾರ ಪದಾರ್ಥಕ್ಕೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಅದು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದರಲ್ಲಿ ಯಾವ ಪೋಷಕಾಂಶವಿದೆ ಅಂತ ಕೇಳ್ಬೋದು. ಓಕೆನಾ. ಆದ್ದರಿಂದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹಾಕುವಂತಹ ಸೊಲ್ಯೂಷನ್ನು ದ್ರಾವಣ, ರಾಸಾಯನಿಕ ದ್ರಾವಣ, ಮತ್ತು ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಇದರಲ್ಲಿ ಯಾವ ಪೋಷಕಾಂಶ ಇದೆ, ಕಾರ್ಬೋಹೈಡ್ರೇಟ್ ಇದೆಯೋ ಪ್ರೋಟೀನ್ ಇದೆಯೋ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ. ಸಿ ದ ನೆಕ್ಸ್ಟ್ ಟೆಸ್ಟ್, 4th ಕ್ವಶನ್. ಎಕ್ಸ್ಪ್ಲೈನ್ ದ ಟೆಸ್ಟ್ ಫಾರ್ ಫ್ಯಾಟ್. ಕೊಬ್ಬನ್ನು ಕಂಡುಹಿಡಿಯೋದಕ್ಕೆ, ಆಹಾರದಲ್ಲಿ ಕೊಬ್ಬಿನ ಅಂಶ ಇದೆ ಅಂತ ಯಾವ ರೀತಿ ಕಂಡುಹಿಡಿಯೋದು. ಟೆಸ್ಟ್ ಫಾರ್ ಫ್ಯಾಟ್, ಕೊಬ್ಬಿನ ಪರೀಕ್ಷೆ. ಇಲ್ಲಿ ನೋಡಿ, take a small quantity of food item, wrap it in a piece of paper and crush it. Take care that the paper doesn't tear. Now straighten the paper and observe it carefully. ಇಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಸಣ್ಣ ಪ್ರಮಾಣದಲ್ಲಿ ಆಹಾರ ಪದಾರ್ಥ, ಯಾವುದಾದ್ರೂ ಒಂದು ಆಹಾರ ಪದಾರ್ಥವನ್ನು ತಗೊಳ್ಳಿ, ಅದನ್ನು ಒಂದು ಕಾಗದದ ಪೇಪರ್ ಹಾಳೆಯ ಮೇಲೆ ಅದನ್ನು ಚೆನ್ನಾಗಿ ಒತ್ತಿ ಇಟ್ಕೊಳ್ಳಿ, ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಟೇಕ್ ಕೇರ್ ದ ಪೇಪರ್ ಡಸಂಟ್ ಟಿಯರ್, ಅಂದರೆ ಅದು ಹರಿದು ಹೋಗದ ರೀತಿಯಲ್ಲಿ ಜಾಗ್ರತೆ ವಹಿಸಿ ಅದರ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾವು ದ ಸ್ಟ್ರೈಟನ್ ದ ಪೇಪರ್ ಟು ಅಬ್ಸರ್ವ್ ಕೇರ್ಫುಲಿ. ಡಸ್ ಇಟ್ ಇಫ್ ಆನ್ ಎನಿ ಆಯಿಲಿ ಪ್ಯಾಚಸ್ ಹೋಲ್ಡ್ ದ ಪೇಪರ್ ಅಗೇನ್ಸ್ಟ್ ಲೈಟ್ ಆರ್ ಯು ಆರ್ ಏಬಲ್ ಟು ಸಿ ದ ಲೈಟ್ ಫೈಂಟ್ಲಿ ಥ್ರೂ ದಿಸ್ ಪ್ಯಾಚ್. ಏನಂತ ಹೇಳ್ತಿದ್ದಾರೆ, ಆಹಾರ ಪದಾರ್ಥವನ್ನು ಚೆನ್ನಾಗಿ ಪೇಪರ್ ಮೇಲೆ ಒತ್ತಿ ಇಟ್ಕೊಂಡಿರ್ತೀರ ಅಲ್ವಾ, ಅದ್ರ ಮೇಲೆ ಏನಾದರೂ ಎಣ್ಣೆಯ ಅಂಶ ಪೇಪರ್ ಮೇಲೆ ಬಂದಿದ್ರೆ ಅದನ್ನು ಬೆಳಕಿನ ವಿರುದ್ಧ ಆ ಕಾಗದವನ್ನು ಇಟ್ಕೊಳ್ಳಿ. ಆ ಬೆಳಕೇನಾದರೂ ನಿಮಗೆ ಮಂದವಾಗಿ ಬ್ಲರ್ ಆಗಿ ಏನಾದರೂ ಕಾಣಿಸ್ತಿದ್ರೆ ಅಲ್ಲಿಗೆ ಏನಿದೆ ಅಂತ, ಅದರಲ್ಲಿ ಕೊಬ್ಬಿನ ಅಂಶ, ಎಣ್ಣೆಯ ಅಂಶ ಪೇಪರ್ಗೆ ಅಂಟ್ಕೊಂಡಿದೆ ಅಂತ. ಬೆಳಕಿನ ಕಡೆ ಇಡೀ ಈ ರೀತಿಯಲ್ಲಿ ಅಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕುಕ್ಕಿಂಗ್ ಆಯಿಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಅವ್ರು ಡೈರೆಕ್ಟಾಗಿ ಕುಕ್ಕಿಂಗ್ ಆಯಿಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಆದರೆ ನೀವು ಈ ಕೊಬ್ಬರಿ ಇರುತ್ತೆ ನೋಡಿ, ಕೊಬ್ಬರಿ ಅಥವಾ ತೆಂಗಿನದು ತುರಿ, ತೆಂಗಿನಕಾಯಿ, ಅದನ್ನು ಒಂದು ಪೇಪರ್ ಮೇಲೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಕೊಬ್ಬರಿಯನ್ನು ತೆಗೆದುಬಿಡಿ, ಅಥವಾ ಕೊಬ್ಬರಿ ಪುಡಿಯನ್ನು, ತೆಂಗಿನ ತುರಿ ಪುಡಿಯನ್ನು ತೆಗೆದುಬಿಡಿ. ಎಣ್ಣೆ ಅಂಶ ಪೇಪರ್ಗೆ ಬರುತ್ತೆ. ಆಮೇಲೆ ಅದನ್ನು ಲೈಟ್ ಬಲ್ಪ್, ನಿಮ್ಮ ಮನೇಲಿ ಲೈಟ್ ಇರುತ್ತಲ್ವ, ಅದಕ್ಕೆ ಅಡ್ಡವಾಗಿ ಇಟ್ಕೊಳ್ಳಿ. ನಿಮ್ಗೆ ಆ ಕಡೆಯಿಂದ ಬೆಳಕು ನೇರವಾಗಿ ನಿಮ್ಮ ಕಣ್ಣಿಗೆ ಬರಲ್ಲ, ಬ್ಲರ್ ಆಗಿ ಬರುತ್ತೆ ಎಣ್ಣೆ ಅಂಶ ಇದ್ದರೆ. ಎಣ್ಣೆ ಅಂಶ ಇಲ್ಲ ಅಂದರೆ ಪೂರ್ತಿ ಕಾಣೋದೇ ಇಲ್ಲ. ಪೇಪರ್ ಅಡ್ಡ ಇಟ್ಟಿರ್ತೀರ ಅಲ್ವಾ, ಪೂರ್ತಿ ನಿಮಗೆ ಲೈಟ್ ಬೆಳಕು ಬರೋದೇ ಇಲ್ಲ. ಓಕೆನಾ. ಇದೇನು ಫೈಂಟ್ಲಿ ಥ್ರೂ ದಿಸ್ ಪ್ಯಾಚಸ್ ಆ್ಯಂಡ್ ಆಯಿಲಿ ಪ್ಯಾಚಸ್ ಆನ್ ಪೇಪರ್ ಶೋಸ್ ದಟ್ ದ ಫುಡ್ ಐಟಮ್ಸ್ ಕಂಟೈನ್ ಫ್ಯಾಟ್. ಈ ರೀತಿಯಾಗಿ ಪೇಪರ್ ಮೇಲೆ ಆಯಿಲಿ ಐಟಮ್ಸ್ ಅಂದರೆ ಎಣ್ಣೆಯುಕ್ತ ಪ್ಯಾಚಸ್ಸು ಏನಾದರೂ ಕಂಡು ಬಂದರೆ ಅದನ್ನು ನಾವೇನಂತ ಕರಿತೀವಿ, ಕೊಬ್ಬು ಹೊಂದಿದೆ, ಆಹಾರದಲ್ಲಿ ಕೊಬ್ಬಿನ ಅಂಶ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದು ಈಸಿ, ಯಾವುದೇ ದ್ರಾವಣಗಳು ಬೇಕಾಗಿಲ್ಲ, ಯಾವುದೇ ರಾಸಾಯನಿಕಗಳು ಬೇಕಾಗಿಲ್ಲ. ಎಣ್ಣೆಯುಕ್ತ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಒಂದು ಪೇಪರ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಆ ಎಣ್ಣೆಯುಕ್ತ ಅಂಶ ಪೇಪರ್ ಮೇಲೆ ಬಂದರೆ ಅದು ಕೊಬ್ಬು ಅಂತ ನೀವು ಈಸಿಯಾಗಿ ಕಂಡುಹಿಡಿಬೋದು. ಓಕೆನಾ. ಅದೇ ಥರ the food items may sometimes contain a little water. Therefore, after you have to rub an item on paper, let the paper dry for a while. If there were any water that may have come from food, it would dry up after some time. If no oily patches shows up after this, the food item does not contain any fat. ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಏನು ಹೇಳ್ತಿದ್ದಾರೆ, ನೀವು ಪೇಪರನ್ನು ತುಂಬ ಗಟ್ಟಿಯಾಗಿ ಇಟ್ಕೊಂಡ ತಕ್ಷಣ ಅದರಲ್ಲಿ ಎಣ್ಣೆಯ ಥರನೇ ನೀರಿನ ಅಂಶ ಬಂದ್ಬಿಡುತ್ತೆ. ಏನು ಹೇಳ್ತಿದ್ದಾರೆ, ಸ್ವಲ್ಪ ನೀರನ್ನು ಇರ್ಬೋದು ಆಹಾರದಲ್ಲಿ, ಅದರಿಂದ ನೀವೇನೋ ಆ ನೀರಿನ ಅಂಶವನ್ನೇ ಎಣ್ಣೆಯ ಅಂಶ ಅಂತ ಅನ್ಕೋಬೋದು. ಆದರೆ ನೀವು ಇದನ್ನು ಸ್ವಲ್ಪ ಬಿಸಿಲಿನಲ್ಲಿಡಿ, ಬಿಸಿಲಿನ ಶಾಖಕ್ಕೆ. ಆ ಬಿಸಿಲಿನ ಶಾಖಕ್ಕಿಟ್ಟ ನಂತರ ಅದು ಒಣಗುತ್ತೆ.
ಒಣಗಿನೂ ಆ ನೀರಿನ ಅಂಶ ಆಗಿದ್ರೆ ಅದು ಪೇಪರು ಡ್ರೈ ಆಗಿರುತ್ತೆ. ನೀರಿನ ಅಂಶ ಎಲ್ಲ ಅಂದರೆ ಎಣ್ಣೆ ಹಾಗೆ ಉಳ್ಕೊಂಡಿರುತ್ತೆ, ಎಣ್ಣೆಯ ಪ್ಯಾಚಸ್ಸು. ಆ ನೀರಿನ ಅಂಶ ಎಣ್ಣೆ ಪ್ಯಾಚಸ್ ಕಾಣಲಿಲ್ಲ ಅಂತಂದ್ರೇನು ಅದರಲ್ಲಿ ಯಾವುದೇ ರೀತಿಯಾದಂತಹ ಕೊಬ್ಬು ಅಥವಾ ಫ್ಯಾಟ್ ಐಟಮ್ ಇಲ್ಲ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ನೋಡಿ, ವಾಟರ್ ಅಂತ ಕೊಟ್ಟಿದ್ದಾರೆ. ವಾಟರನ್ನು ನೀವು ಪ್ರೆಸ್ ಮಾಡಿದ್ರೆ ಕೆಲವೊಂದು ಆಹಾರ ಪದಾರ್ಥದಲ್ಲಿ ನೀರಿನ ಅಂಶ ಇರುತ್ತೆ, ಅದನ್ನು ನೀವು ಪೇಪರ್ ಮೇಲೆ ಹಾಕಿ ಪ್ರೆಸ್ ಮಾಡಿದ್ರು ನೀರಿನ ಅಂಶವು ಸಹ ಎಣ್ಣೆ ಪ್ಯಾಚಸ್ ಥರನೇ ಕಾಣ್ಬೋದು. ಆದ್ದರಿಂದ ಒಂದು ಕಡೆ ಈ ಥರ ಆಯಿಲನ್ನು ಹಾಕಿಡಿ, ಇನ್ನೊಂದು ಕಡೆ ನೀರಿನ ಥರ ಕಾಣೋ ಆಯಿಲ್ ಅಂಶ ಇದ್ದರೆ ಅದನ್ನು ಹಾಕಿ ಬಿಸಿಲಿಗೆ ಇಟ್ಟ ತಕ್ಷಣ ಅದು ಡ್ರೈ ಆಗಿಲ್ಲ, ಈ ರೀತಿ ಡ್ರೈ ಆಗಿಲ್ಲ ಬಿಸಿಲಿಗೆ ಇಟ್ಟರುವೆ ಅಂದರೆ ಅದರಲ್ಲಿ ಕೊಬ್ಬಿದೆ ಅಂತ ಅರ್ಥ. ಇನ್ ಕೇಸ್ ಈ ಥರ ವಾಟರ್ ಆದರೆ ಇದರ ಡ್ರೈ ಆಗಿ ಮಾಮೂಲಿ ಪೇಪರ್ ಥರ ಆಗುತ್ತೆ, ಅದರಲ್ಲಿ ಕೊಬ್ಬಿನ ಅಂಶ ಇಲ್ಲ ಅಂತ ಅರ್ಥ. ಓಕೆನಾ. ಈಗ ಕೆಲವೊಂದು ತರಕಾರಿಗಳು ಅದರಲ್ಲಿ ಕೊಬ್ಬಿರಲ್ಲ, ವಾಟರ್ ಮೆಲನ್ ಇರ್ಬೋದು ಅಥವಾ ಆರೆಂಜ್ ಇರ್ಬೋದು, ಅದೆಲ್ಲ ಏನು ವಾಟರಿ ಅಂಶ, ಅದರಲ್ಲೆಲ್ಲ ಕೊಬ್ಬಿರಲ್ಲ. ಈ ತೆಂಗಿನಕಾಯಿ ಆಮೇಲೆ ಈ ಸಾಸಿವೆ ಬೀಜ ಅಂತ ಸೀಡ್ಗಳಲ್ಲಿ ಎಣ್ಣೆ ಅಂಶ ಇರುತ್ತೆ, ತರಕಾರಿಗಳಲ್ಲಿ ಕೆಲವೊಂದರಲ್ಲಿ ಇರಲ್ಲ. ಅದಕ್ಕೋಸ್ಕರ ಈ ಪರೀಕ್ಷೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಇದಿಷ್ಟು 3 ಟೆಸ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಟೆಸ್ಟ್ ಫಾರ್ ಸ್ಟಾರ್ಚ್, ಟೆಸ್ಟ್ ಫಾರ್ ಪ್ರೋಟೀನ್, ಟೆಸ್ಟ್ ಫಾರ್ ಫ್ಯಾಟ್. ಇದಿಷ್ಟು ಕಾರ್ಬೋಹೈಡ್ರೇಟು, ಪ್ರೋಟೀನ್ ಮತ್ತು ಫ್ಯಾಟನ್ನು ಕಂಡುಹಿಡಿಯೋದಕ್ಕೆ ಇರುವಂತಹ ಪರೀಕ್ಷೆಗಳು, ಅಂದರೆ ಆಹಾರದಲ್ಲಿ ಇದಿದೆ ಅಂತ. ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫ್ಯಾಟ್, ಗಿವ್ ಎಕ್ಸಾಂಪಲ್. ಕೊಬ್ಬು ಎಂದರೇನು, ಉದಾಹರಣೆ ಕೊಡಿ ಅಂತ ಇದೆ. ಓಕೆನಾ. See the answer. A fat is an oil patches on paper shows that the food item contains fat. It is called fat. ಏನಂತ ಹೇಳ್ತಿದ್ದಾರೆ, a fat is an oily patches on paper. ಕೊಬ್ಬೇನಾದರೂ ಇದ್ದರೆ ಒಂದು ಪೇಪರ್ ಮೇಲೆ ಆಯಿಲಿ ಎಣ್ಣೆಯ ಪ್ಯಾಚಸ್ ಥರ ಕಾಣುತ್ತೆ. It shows that the food item contains fat. It is called a fat. ಅಂದರೆ ಯಾವ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಪೇಪರ್ ಮೇಲೆ ನಾವು ಪ್ರೆಸ್ ಮಾಡ್ತೀವೋ ಅಲ್ಲಿ ಆಯಿಲಿ ಪ್ಯಾಚಸ್, ಎಣ್ಣೆಯ ಪ್ಯಾಚಸ್ಗಳು ಕಂಡು ಬರುತ್ತೋ ಅಂತಹ ಆಹಾರಗಳನ್ನು ನಾವು ಫ್ಯಾಟ್ ಅಂತ ಕರಿತೀವಿ. ದಟ್ ಫುಡ್ ಐಟಮ್ ಕಂಟೈನ್ಸ್ ಅ ಫ್ಯಾಟ್ ಈಸ್ ಕಾಲ್ಡ್ ಫ್ಯಾಟ್. ಓಕೆನಾ. ಎಕ್ಸಾಂಪಲ್, ವೆಜಿಟೇಬಲ್ ಆಯಿಲ್. ವೆಜಿಟೇಬಲ್ ಆಯಿಲ್ ಅಂದರೆ ಯಾವುದು, ಸನ್ಫ್ಲವರ್ ಸೀಡ್ ಇರ್ಬೋದು ಅಥವಾ ಮಸ್ಟರ್ಡ್ ಸೀಡ್ ಇರ್ಬೋದು, ಆಮೇಲೆ ಸೀಸಮ್ ಸೀಡ್ ಇರ್ಬೋದು. ಅಂದರೆ ಸಾಸಿವೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಮತ್ತು ಎಳ್ಳೆಣ್ಣೆ, ಇವೆಲ್ಲ ಏನು ವೆಜಿಟೇಬಲ್ ಆಯಿಲ್. ಮತ್ತು ಮಿಲ್ಕ್ ಪ್ರಾಡಕ್ಟ್, ಈ ಹಾಲಲ್ಲಿ ಕೆನೆ ಬರುತ್ತೆ ನೋಡಿ, ಅದರಲ್ಲೂ ಎಣ್ಣೆ ಅಂಶ ಇರುತ್ತೆ, ಅದು ತುಪ್ಪ, ಬೆಣ್ಣೆ, ಇದೆಲ್ಲ ಏನು ಮಿಲ್ಕ್ ಪ್ರಾಡಕ್ಟ್ಸ್. ಮತ್ತು ನಟ್ಸ್ ಅಂದರೆ ಏನಂತ ಕರಿತೀವಿ ನಟ್ಸ್ಗಳನ್ನು, ನಟ್ಸು ಮತ್ತು ಸೀಡ್ಸ್, ಬೀಜಗಳು ಯಾವುದಾದ್ರೂ. ಈಗೇನು ಹೇಳಿದೆ, ಕಡಲೆಕಾಯಿ ಬೀಜ, ಕಡಲೆ ಬೀಜನೂ ಅಷ್ಟೇ, ಅದರಲ್ಲೂ ಎಣ್ಣೆ ಇದೆ, ಕಡಲೆ ಬೀಜದ ಎಣ್ಣೆ ತೆಗಿತಾರೆ. ಈ ಥರ ನಟ್ಸ್ಗಳು. ಮತ್ತು ಸೀಡ್ಸ್ ಯಾವುದಾದ್ರೂ ಬೀಜಗಳಿಂದ ಸಾಸಿವೆ ಎಣ್ಣೆ ಹೇಳಿದೆ, ಸಾಸಿವೆ, ಕಡಲೆ ಬೀಜ, ಇದು ಎಳ್ಳು ಮತ್ತು ಹುಚ್ಚೆಳ್ಳು, ಈ ರೀತಿ ಎಷ್ಟೊಂದು ಧಾನ್ಯಗಳು ಬರುತ್ತೆ, ಕಾಳುಗಳು, ಅದೆಲ್ಲವೂ ಸಹ ಇದು ಫ್ಯಾಟ್ಗೆ, ಕೊಬ್ಬಿನ ಅಂಶಕ್ಕೆ. ಎಲ್ಲದರಲ್ಲೂ ಬರಲ್ಲ, ಯಾಕಂದರೆ ಈ ಕಡಲೆ ಕಾಳಲ್ಲಿ ಎಣ್ಣೆ ಅಂಶ ಇರಲ್ಲ, ಆಮೇಲೆ ಉದ್ದಿನ ಕಾಳಲ್ಲಿ ಎಣ್ಣೆ ಅಂಶ ಇರಲ್ಲ. ಕೆಲವೊಂದು ಕಾಳುಗಳು, ಬೀಜಗಳಲ್ಲಿ ಎಣ್ಣೆ ಅಂಶ ಇರುತ್ತೆ, ಅವು ಮಾತ್ರ ಏನು ವೆಜಿಟೇಬಲ್ ಆಯಿಲ್, ಕೊಬ್ಬಿನ ಅಂಶ ಇರುತ್ತೆ. ಇದು ಉದಾಹರಣೆ ಯಾವುದಕ್ಕೆ, ಫ್ಯಾಟ್ಗೆ. ಇದಿಷ್ಟು ಏನು ಇದಿಷ್ಟು ಕ್ವಶನ್ಸು. ನಾನು ನೇರವಾದಂತಹ ಮತ್ತು ಸುಲಭವಾದಂಥ ಪ್ರಶ್ನೆಗಳು ತೆಗೆದಿರೋದು 2.1ನಲ್ಲಿ. ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ನಾನು ಲಾಸ್ಟ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ 6th ಕ್ಲಾಸ್ ಫಸ್ಟ್ ಚಾಪ್ಟರ್, ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನನ್ನು ಮಾಡಿದ್ದೆ 1.5 ಯೂನಿಟ್ದು. ಅದರದ್ದು ಕೀ ಆನ್ಸರ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆನಾ, ಚೆಕ್ ಮಾಡೋಣವಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದಕ್ಕೆ ಫಸ್ಟ್ ಒನ್ಗೆ ಆನ್ಸರ್ ಹ್ಯೂಮನ್ ಬೀಯಿಂಗ್ಸ್, ಕ್ರೌ, ರ್ಯಾಟ್. ಸೆಕೆಂಡ್ ಒನ್ಗೆ ಆನ್ಸರ್ ಹರ್ಬಿವೋರಸ್. ಥರ್ಡ್ ಒನ್ಗೆ ಆನ್ಸರ್ ಕಾರ್ನಿವೋರಸ್. ಫೋರ್ತ್ ಒನ್ಗೆ ಆನ್ಸರ್ ಮೀಟ್. ಫಿಫ್ತ್ ಒನ್ಗೆ ಆನ್ಸರ್ ಆಮ್ನಿವೋರ್ಸ್. ಅದೇ ಥರ ಬಹು ಆಯ್ಕೆ ಪ್ರಶ್ನೆಗಳು, ಆಬ್ಜೆಕ್ಟಿವ್ ಟೈಪ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಸ್ಟ್ ಒನ್ಗೆ ಬಫೆಲೋ, ಆಪ್ಷನ್ ಎ. ಸೆಕೆಂಡ್ ಒನ್ಗೆ ಆಪ್ಷನ್ ಸಿ, ಆಮ್ನಿವೋರ್ಸ್.
ಥರ್ಡ್ ಒನ್ಗೆ ಆಪ್ಷನ್ ಬಿ ಗ್ರಾಸ್ ಓಪರ್. ಇದಿಷ್ಟು ನಾನು ಲಾಸ್ಟ್ 1.5 ಯೂನಿಟಲ್ಲಿ ಮಾಡಿದಂಥ ಫಸ್ಟ್ ಚಾಪ್ಟರ್ದು ಕೀ ಆನ್ಸರ್ಸು. ಈ ಕ್ಲಾಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೇರವಾದ ಮತ್ತು ಸುಲಭವಾದಂಥ ಪ್ರಶ್ನೆಗಳನ್ನು ಮಾತ್ರ ನಾನು ಇದರಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಈ 2.1 MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನಿಮಗೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ಸಾಲ್ವ್ ಮಾಡ್ತೀನಿ. ಓಕೆನಾ? ಆದಷ್ಟು ವಿಡಿಯೋನ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರ್ತಾರೆ ಆ್ಯಂಡ್ ಸೈನ್ಸ್ ಕಷ್ಟ ಅಂತಿರ್ತಾರೆ, ದೆನ್ CETಗೆ ಪ್ರಿಪೇರ್ ಆಗ್ತಿರ್ತಾರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ತೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಆದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ವಿಡಿಯೋಸನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.